ಹಾಯ್ ಗೈಸ್, ಫೈನಲಿ ನಾವು ಬಂದ್ಬಿಟ್ಟು ಕನ್ಯಾಕುಮಾರಿ ಬೀಚ್ಗೆ. ಆ್ಯಂಡ್ ನಿನ್ನೆ ರಾತ್ರಿ ಒಂಚೂರು ಏನೇನೋ ಮಾತಾಡ್ಕೊಂಡು ಆಮೇಲೆ ನಮಗೆ ಮೇಯ್ನ್ ಇದ್ದಿದ್ದು ಕನ್ಯಾಕುಮಾರಿ ಬೀಚ್ಗೆ ಬರಬೇಕು ಅಂತ. ನೋಡಿ, ಇವಾಗ ನಾವು ನೋಡೋಕೆ ಬಂದಿರೋದು ಸನ್ರೈಸ್ ನೋಡೋಕೆ ಬಂದಿದ್ದೀವಿ. ಆ್ಯಂಡ್ ಸನ್ರೈಸ್ ಬಂದ್ಬಿಟ್ಟು ಆ ಕಡೆ ಆಗೋದು ನಮ್ಗೊಂಚೂರು ಆರೆಂಜ್ ಕಲರಾಗಿ ಕಾಣಿಸ್ತಿದೆ ಅಲ್ಲಿ. ಆ್ಯಂಡ್ ಅಲೆಗಳು ನೋಡಿ ಹೆಂಗೆ ಬರ್ತಿದೆ, ಹಂಗೆ ಝೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಒಂದು ಸಾಂಗ್ ಮಾಡ್ತೀನಿ. ಆ ಸೌಂಡ್ ಕೇಳಿಸ್ಕೊಂಡ್ರೆ ಏನೋ ಒಂಥರ ಇದಾಗಿದೆ ಗೈಸ್. ಆ್ಯಂಡ್ ನೋಡಿ ಗೈಸ್, ಇದು ಫುಲ್ಲು ಇವಾಗ ಬಂದಿರೋದು ಲಾಸ್ಟ್ ಬಾರ್ಡರ್ ಆಫ್ ಇಂಡಿಯಾದ ಬಾರ್ಡರ್ ಹತ್ರ ಬಂದಿದ್ದೀವಿ. ಮೀನ್ಸ್ ಫುಲ್ಲು ಖುಷಿ ಆಗುತ್ತೆ ನೋಡೋದಕ್ಕೆಲ್ಲ. ಅಲ್ಲೆಲ್ಲ ಬೋಟ್ಸ್ ಎಲ್ಲ ಇದೆ ನೋಡಿ ಗೈಸ್. ಇದೆಲ್ಲ ನೋಡಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. 3 ಅಲೆಗಳು ಒಂದೇ ಸಲ ಬರ್ತಿದೆ. ವಾಹ್, ಸೂಪರ್. ನಾನು ಇವತ್ತೇ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಬಂದಿದ್ದೆ, ಬಟ್ ಅದು ಬಿಟ್ಟರೆ ಇವಾಗೇ ಫಸ್ಟ್ ಟೈಮ್ ಬಂದಿರೋದು ನಾನು ಕನ್ಯಾಕುಮಾರಿಗೆ. ಅದಂತೂ ಸೂಪರ್ ಗೈಸ್. ಗೈಸ್, ಬೇಗ ಹೋಗೋಕ್ಕಾಗಲಿಲ್ಲ. ಸನ್ರೈಸು ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಯಾವ ಕಡೆ ನೋಡಿ ಅಲ್ಲಿ ಸನ್ರೈಸ್ ನೋಡ್ಕೊಳ್ಳಿ ಇಲ್ಲಿಂದನೇ. ನಾವು ಹೋಗೋದು ಚೂರು ಲೇಟ್ ಆಗ್ತಿದೆ, ಅದಕ್ಕೋಸ್ಕರ ಬೇಗ ಹೋಗೋಕ್ಕಾಗ್ತಿಲ್ಲ. ನಾವು ಇಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಇಲ್ಲ ಇನ್ನು. ಆ್ಯಂಡ್ ನಮ್ಮಮ್ಮ ಮುಂದೆಗಡೆ ನಮ್ಮ ಅಕ್ಕಂದಿರು ಎಲ್ಲರೂ ಹೋಗ್ತಿದ್ರು, ನಮ್ಮಪ್ಪ ಎಲ್ಲ. ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಗೈಸ್. ಸನ್ರೈಸ್ ಫಾರ್ ದ ಫಸ್ಟ್ ಟೈಮ್. ಚಿಕ್ಕ ವಯಸ್ಸಲ್ಲಿ ಯಾವಾಗ ನೋಡಿದೆ, ಬಟ್ ಇವಾಗ ಕರೆಕ್ಟಾಗಿ ಒಂಥರ ನೋಡ್ತಿರೋದಂದ್ರೆ ಸನ್ರೈಸು. ಸನ್ಸೆಟ್ ಅಷ್ಟು ಚೆನ್ನಾಗಿರುತ್ತಂತೆ, ಸನ್ರೈಸ್ ನೋಡಿ ಗೈಸ್. ವಾಹ್, ಸೂಪರ್ ಗೈಸ್. ಸನ್ರೈಸ್ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೂ ಸನ್ರೈಸ್. ಇದೊಂದು ಫುಲ್ಲು ಖುಷಿ ಆಗೋಯ್ತು ಸನ್ರೈಸ್ ನೋಡಿ ನನಗೇನೆ. ಬೇಗ ಹೋಗ್ಬೇಕಂತ ಗೈಸ್. ಗೈಸ್ ಚೂರು ಓಡೋಗ್ತಾ ಇರೋದು ನೀಟಾಗಿ ತೋರ್ಸೋಕ್ಕಾಯ್ತಲ್ಲ. ಇವಾಗ ನೀಟಾಗಿ ತೋರಿಸ್ತೀನಿ, ನೋಡ್ಕೊಂಬಿಡಿ ಗೈಸ್. ನಮಗಂತೂ ಫುಲ್ ಖುಷಿ ಆಯಿತು ಗೈಸ್. ಕನ್ಯಾಕುಮಾರಿಗೆ ಬಂದಿರೋದು ಅರ್ಧ ಬೀಚಲ್ಲಿ ಆಟ ಆಡೋಕ್ಕೋಸ್ಕರನೂ ಇನ್ನೊಂದು ಸನ್ರೈಸ್ ನೋಡೋದಕ್ಕೆ ಗೈಸ್. ಅಲ್ಲಿಂದ ನೀಟಾಗಿ ಕಾಣಿಸ್ಲಿಲ್ಲ ಗೈಸ್. ಫುಲ್ ಬೀಚ್ ಸೌಂಡ್ ಗಾಯ್ಸ್. ಬೀಚಿಂದ ನಮ್ಮ ಅಕ್ಕ ತೋರಿಸಿ ಅಂತಾರೆ, ಅಲ್ಲಿಂದ ತೋರಿಸ್ತಾ ಇದ್ದೀನಿ ಗೈಸ್. ಹಾಪ ಗೈಸ್, ಇದು ಬಂದ್ಬಿಟ್ಟು ಗಾಂಧೀಜಿಯ ಮೆಮೋರಿಯಲ್ ಅಂತೆ. ಮೆಮೋರಿಯಲ್ ಅಂದರೆ ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡಿ ಗೈಸ್. ಇದು ಫುಲ್ಲು ಇಲ್ಲ ಹಂಗೆ ವಾಯ್ಸ್ ಕೊಡ್ತೀನಿ ಇಲ್ಲೇ. ಇದು ಗಾಂಧೀಜಿಯ ಮೆಮೋರಿಯಲ್ ಅಂತೆ.
ಇನ್ನು ಗೈಸ್ ಇಲ್ಲಿ ನೋಡಿ ಫುಲ್ಲು ಬರ್ರಿ ಆಟ ಸಾಮಾನು ಇರೋದು ಕನ್ಯಾಕುಮಾರಿಯಲ್ಲಿ. ಅದನ್ನು ಬಿಟ್ಟು ಈ ಕಡೆ ಬಟ್ಟೆ ಇದೆ. ಆ್ಯಂಡ್ ನೀವು ನೋಡಿರ್ತೀರ ಅನ್ಸುತ್ತೆ ನ್ಯೂಸಲ್ಲೆಲ್ಲ, ಇದು ಇವಾಗ ಒಂದು ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ಅಂತ. ಆ ಬ್ರಿಡ್ಜ್ ಇರೋದೇ ಅಲ್ಲಿ ನೋಡಿ ಗೈಸ್, ಒಂಥರ ಇದು ಕರ್ಡ್ ಶೇಪಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗೈಸ್. ಅಲ್ಲಿ ಬಂದ್ಬಿಟ್ಟು ಅವರು ಇದು ಏನು ಗಾಜಿಂದು ಮೀನ್ಸ್ ಗ್ಲಾಸ್ದು ಬ್ರಿಡ್ಜ್ ಮಾಡಿರೋದು ಅಲ್ಲಿ. ಆ್ಯಂಡ್ ಇಲ್ಲಿ ನಾವು ಆಟ ಆಡೋದಕ್ಕೆ ಬಂದಿರೋದು, ಇಲ್ಲಿ ಬಂದಿದ್ದೀವಿ ಗೈಸ್. ತುಂಬ ಇಷ್ಟ ಇದೆ ಗೈಸ್. ಫುಲ್ ಗೈಸ್ ಇಲ್ಲೇ ಆಟ ಆಡೋದು ಅನ್ಸುತ್ತೆ, ಅಷ್ಟು ಸಕ್ಕತ್ತಾಗಿದೆ ಗೈಸ್ ನಮಗಂತೂ. నా సైడ్ ఇచ్చి పోసేవాడు కాదు, వాడు వీడియో చేయమనేసి. నీ లేదు పోనుంది. సతీష ఆప్ నిక్కర్ వేసుకోరాకుండా ప్యాంట్ వేసుకోవచ్చు. నిక్కర్ వేసుకోండి కదా. నువ్వు ఏడే ఉంటావనా? ಹೋಗಿ ಹೋಗಿ ಬೇಗ ಹೋಗಿ. ಹಾಂ మా అది ఇచ్చేసి వచ్చేస్తాను. ఓయ్ వనితక్క అంతే తానే. ಗೈಸ್ ನಾವಿರೋದು ಇವಾಗ ಕನ್ಯಾಕುಮಾರಿ ಬೀಚಲ್ಲಿ. ಆ್ಯಂಡ್ ಇಲ್ಲೆಲ್ಲರೂ ಆಟ ಆಡ್ತಿದ್ದಾರೆ. ಅಲೆಗಳು ಬಂದು ಓ ಗೈಸ್ ಗೈಸ್
ಗಾಯ್ಸ್ ಫುಲ್ ಹಳೆಗಳು. ಹಾಯ್ ಹಾಯ್ ಬಂತು ಅಲೆ ಗೈಸ್. ಆಗಲೇ ನಿಮ್ಗೊಂದು ಮುರುಗನ್ ಟೆಂಪಲ್ ತೋರಿಸ್ತೆ. ಬಟ್ ಇದು ಬಂದ್ಬಿಟ್ಟು ತಿರುಚೆಂದೂರು ಗೈಸ್. ಅಟ್ ಫೈನಲಿ ನಾವು ಇವಾಗ ಇರೋದು ಬಂದ್ಬಿಟ್ಟು ಇಂಡಿಯಾ ಬಾರ್ಡರ್ನ ಇಂಡಿಯಾ ಲಾಸ್ಟ್ ಬಾರ್ಡರ್ ಇಂಡಿಯಾ ಬಾರ್ಡರ್ನ ಎಂಡಲ್ಲಿರೋದು ನಾವು ಇವಾಗ ಬಂದ್ಬಿಟ್ಟು. ಅದು ಹೆಸರು ಬಂದ್ಬಿಟ್ಟು ಧನುಷ್ಕೋಟಿಲಿ ಇರೋದು ನಾವು. ಆ್ಯಂಡ್ ಇದು ಇಲ್ಲೆಲ್ಲ ಮುಂದೆಯಿಂದ ನೋಡಿದ್ರೆ ನಮಗೆ ಶ್ರೀಲಂಕಾ ಕಾಣಿಸುತ್ತಂತೆ. ನೋಡೋಣ ಬನ್ನಿ. ಅದೇ ರೀತಿ ಇಲ್ಲಿ ನೋಡಿ ಗೈಸ್, ಫೋಟೋ ತಗೊಬೇಕು ಅಂತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿನಿಂದಾನೇ ಅಲೆಗಳು ಹೆಂಗೆ ಬೀಳ್ತಿದೆ. ಆ್ಯಂಡ್ ನಾನು ಬೇರೆ ಡ್ರೆಸ್ ಹಾಕೊಂಡಿದ್ದು ಇದು ಬಟ್ ಹೋಗಿ ಚೇಂಜ್ ಮಾಡ್ಕೊಂಬಂದೆ ಗೈಸ್. ಅದೇ ಹೇಳಿದ್ನಲ್ಲ, ಇವಾಗ ನಾವು ಬಂದಿರೋದು ಧನುಷ್ಕೋಟಿಲಿ. ಆ್ಯಂಡ್ ಇಲ್ಲೆಲ್ಲ ನೋಡಿ. ಆ್ಯಂಡ್ ಇವಾಗ ಹಾಗೆ ಹೋಗ್ತಾ ಶ್ರೀಲಂಕಾ. ಬಟ್ ಇಲ್ಲಿಂದ ನೋಡ್ರಿ ಏನೋ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಿದ್ರಪ್ಪ. ಶ್ರೀಲಂಕಾ ಎಲ್ಲ ಕಾಣಿಸುತ್ತೆ ಅಂದರೆ ಇಲ್ಲೆಲ್ಲ ಬೀಚಲ್ಲೆಲ್ಲ ಆಟ ಆಡ್ತಿದ್ದಾರೆ. ನಾವು ಹೋಗಿ ಆಟ ಆಡ್ಬೇಕು, ಅದನ್ನೇ ಬೀಚಲ್ಲಿ ಹೋಗಿ ಆಟ ಆಡ್ಬೇಕು. ನಮ್ಮ ಅಮ್ಮಂದಿರೆಲ್ಲ ಅಲ್ಲಿ ಹೋಯ್ತಿದ್ದಾರೆ. ಇದು ಸಪ್ರೇಟ್ ವ್ಲಾಗ್ ಆಗೇ ಬರುತ್ತೆ. ತಮ್ಮನೇಲಿ ನೋಡಿರ್ತೀರ ಅಲ್ಲೇ ಆ ಥರದ್ದು ಇದು ಸಪ್ರೇಟ್ ವ್ಲಾಗ್ ಬಂದಿರುತ್ತೆ ಎಪಿಸೋಡ್ ವೈಸಲ್ಲೇ. ಆ್ಯಂಡ್ ನಮ್ಮ ಅಕ್ಕವ್ರೆಲ್ಲ ಹೋಯ್ತಾರೆ. ಆ್ಯಂಡ್ ಇವಾಗ ಇನ್ನೇನು ಹೋಗಿ ಬೇಗ ಆಟ ಆಡ್ಬೇಕು. ಅದಕ್ಕೋಸ್ಕರನೇ ಇಲ್ಲಿವರೆಗೂ ಬರೋದಕ್ಕೆ ನಾವು ಇಷ್ಟು ಆಸೆ ಟ್ರಿಪ್ಪು ಪ್ಲ್ಯಾನ್ ಹಾಕಿದ್ದಿದೆ. ಇದಕ್ಕೋಸ್ಕರನೇ ನಾವು ಹೇಳ್ಬಿಡಂಗೆ ಎಷ್ಟು ಖುಷಿ ಆಯ್ತಿದೆ ಅಂದರೆ ವ್ಯೂ ನೋಡಿ ಗಾಯ್ಸ್. ಇಲ್ಲಿ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ ಹೋಗಿ. ಬಂದಿರೋರೆಲ್ಲ ಕಮೆಂಟ್ ಹಾಕಿ ಬಂದಿದ್ದೀರಾ ಅಂತ. ಯಾರಿನ್ನ ವಿಸಿಟ್ ಮಾಡಿಲ್ವೋ ಬಂದು ವಿಸಿಟ್ ಮಾಡಿ. ಧನುಷ್ಕೋಟಿ ಎಂಡ್ ಆಫ್ ದಿ ಬಾರ್ಡರ್ ಆಫ್ ದಿ ಇಂಡಿಯಾ, ಎಂಡ್ ಬಾರ್ಡರ್ ಗೈಸ್. ಇದು ಬಂದ್ಬಿಟ್ಟು ಎಂಡ್ ಬಾರ್ಡರ್ ಆಫ್ ಇಂಡಿಯಾ ಅಂತೆ. ಆ್ಯಂಡ್ ಟಿಪ್ ಎಲ್ಲ ಡೌನ್ ಸೌತ್ ಟಿಪ್ ಬಂದ್ಬಿಟ್ಟು ಇದು. ಆ್ಯಂಡ್ ಇಲ್ಲಿಂದ ಯಾರೋ ಹೇಳ್ತಿದ್ರಪ್ಪ, ಇಲ್ಲಿಂದ ನೋಡ್ರಿ ಶ್ರೀಲಂಕಾ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ. ನನಗೇನು ಕಾಣಿಸ್ತಿಲ್ಲ ಗೈಸ್. ಬಟ್ ಒಂದೇ ಕಾಣಿಸ್ತಿರೋದು, ಬೀಚ್ ಒಂದೇ ಕಾಣಿಸ್ತಿರೋದು. ಬಟ್ ಅಲ್ಲೆಲ್ಲ ಒಂಥರ ನಡ್ಕೊಂಡು ಹೋಗೋ ಥರ ಇಲ್ಲಿಂದ ಒಂದು ದಾರಿ ಇದೆ. ಬಟ್ ಅದೊಂದು ಮಾತ್ರನೇ ಕಾಣಿಸ್ತಿರೋದು. ಬೇಕಂದರೆ ಅದನ್ನು ತೋರಿಸ್ತೀನಿ ನೋಡಿ ಗೈಸ್. ಎಷ್ಟೊಂದು ಜನ ಇದ್ದಾರೆ ಗೈಸ್. ಬಟ್ ಇಲ್ಲಂತೂ ಅಲೆಗಳಂತೂ ಸಕ್ಕದಾಗ ಬರ್ತಿದೆ ಗೈಸ್. ಇದು ಇಲ್ಲಿಗಿದೆ ಫೇಮಸ್ ನೋಡಿ. ಆ್ಯಂಡ್ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ನೋಡಿ ಗೈಸ್. ಒಂದು ದಾರಿ ಹೋಗುತ್ತೆ ನೋಡಿ. ಆ್ಯಂಡ್ ಅಲ್ಲಿ ಒಂದು ದಾರಿ ಹೋಗುತ್ತೆ. ಆ ದಾರಿ ಹಂಗೆ ಒಂಚೂರು ಇದಕ್ಕೆ ಶ್ರೀಲಂಕಾ ಕನೆಕ್ಟ್ ಆಗುತ್ತಂತೆ. ಬಟ್ ಇಲ್ಲೆಲ್ಲಿ ಶ್ರೀಲಂಕಾ ಇದೆ, ಎಲ್ಲಿ ಏನಿದೆ ಅಂತಲೇ ಕಾಣಿಸಲ್ಲ. ಒಟ್ಟು ಇದು ಟಿಪ್ ಆಫ್ ಇಂಡಿಯಾದು ಟಿಪ್ಪು ಲಾಸ್ಟ್ ಅಂತೆ, ಎಂಡ್ ಪಾಯಿಂಟ್ ಅಂತೆ.
ಅದಕ್ಕೆ ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡಿದ್ದು. ಆಮೇಲೆ ಬೀಚ್ ಹತ್ರ ಹೋಗಿ ಆಟಾಡೋಣ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ದಾರೆ. ಒಂದು ಚಡ್ಡಿನೇ ಹಾಕಿಲ್ಲ ನೋಡಿ ಗೈಸ್. ನಿನ್ನ ಹೆಸರೇನಪ್ಪಿ? ಆ್ಯಂಡ್ ಇವನು ಮಾತಾಡೋದು ತಮಿಳು, ಇರೋದು ತಮಿಳ್ನಾಡಲ್ಲ ಗೈಸ್, ಆದರೆ ಕನ್ನಡ ಹೆಂಗೆ ಮಾತಾಡ್ತಾನೆ ನೋಡ್ಕೊಳ್ಳಿ. ನಿನ್ನ ಹೆಸರೇನಾ? ನೀನು ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ಯಾ? 4th ಸ್ಟ್ಯಾಂಡರ್ಡಾ? ಹೆಂಗೆ ಕನ್ನಡನೂ ಬರುತ್ತಾ? ತಮಿಳ್ನಾಡಲ್ಲಿ ಇದ್ಕೊಂಡು ಕನ್ನಡ ಮಾತಾಡ್ತೀಯಲ್ಲ, ಬಟ್ ಸ್ವಲ್ಪ ಬರುತ್ತೆ ತಾನೇ? ಇವರು ನಮ್ಮ ದೊಡ್ಡಮ್ಮ ಆ್ಯಂಡ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ. ನನ್ನ ಔಟ್ಫಿಟ್ ಮಾತ್ರ ಬಂದ್ಬಿಟ್ಟು ಚೇಂಜ್ ಮಾಡಿದೆ, ಯಾಕಂದರೆ ಬೀಚಲ್ಲಿ ಆಟಾಡಬೇಕಲ್ಲ. అట్లే వీడియో పాస్ చేసుకో. అదే పాస్ చేస్తాడు ఆడ వీడియో చూపించక అవుతున్నాడు ఫ్రిడ్జ్ని. సాలు ఎత్తు పాస్ అయ్యి. ಟ್ರೈನ್ ಬ್ರಿಡ್ಜ್ ಅಲ್ಲ ನೋಡಿ ಗೈಸ್, ಇದು ಬಂದ್ಬಿಟ್ಟು ಟ್ರೈನ್ ಬ್ರಿಡ್ಜ್ ಅಂತೆ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆಯಂತೆ, ಬಟ್ ನೋಡಿ ಅಪ್ ವಾಟರ್ ಮೇಲೆ ಟ್ರೈನ್ ಬ್ರಿಡ್ಜ್ ಮಾಡ್ತಿರೋದು. ಆ್ಯಂಡ್ ಇದು ಎಲ್ಲಿಂದ ಎಲ್ಲಿಗೆ ಅಂತ ಬೇಗ ಗೊತ್ತಿಲ್ಲ, ಬಟ್ ಬ್ಯಾಂಗ್ಳೂರಿಂದ ಅನಿಸುತ್ತೆ ನಮಗೆ ಪ್ರಕಾರ. ಗೈಸ್ ಬಟ್ ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಓ ಸೂಪರ್. ಟ್ರೈನ್ ಬರ್ತಾ ಇಲ್ಲ ನೋಡಿ, ಟ್ರ್ಯಾಕ್ ಎಲ್ಲ ಹಾಕಿದ್ದಾರೆ, ಕರೆಂಟ್ ಕನೆಕ್ಷನ್ಸು ಕೊಟ್ಟಿದ್ದಾರೆ. ಬಟ್ ಒಂದೇ ಮಿಸ್ಸಿಂಗು, ರೈಲು ಮತ್ತು ಜನ. ಗೈಸ್ ಇದು ಬಂದ್ಬಿಟ್ಟು ಪಂಬನ್ ಬ್ರಿಡ್ಜ್ ಅಂತೆ. ಆ್ಯಂಡ್ ಇದ್ರ ಮೇಲೆ ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು. ಅದು ರೈಲ್ವೇಸ್ ಇದಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಆಗಿರೋದು ಗೈಸ್. ಇದೆಲ್ಲ ಮುಗಿಸ್ಕೊಂಬಂದು ನಾವು ಅವರು ಭಟ್ರು ಎಲ್ಲ ಅಡುಗೆ ಮಾಡಿ ಎಲ್ಲ ಕುತ್ಕೊಂಡು ಸಖತ್ತಾಗಿ ತಿಂತಿದ್ರು. ಅವರೇನೋ ಟೊಮೆಟೊ ಬಾತ್ ಮಾಡಿದ್ರು, ಅದಂತೂ ಸೂಪರ್ ಆಯಿತು. ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕಿದ್ರು, ಕುತ್ಕೊಂಡು ತಿಂತಿದ್ದೋ. ಆ್ಯಂಡ್ ಇಲ್ಲಿಗೆ ಬಂದ್ಬಿಟ್ಟು ನನ್ನ ಲಾಸ್ಟ್ ಪಾರ್ಟ್ 3ದು ನನ್ನ ವ್ಲಾಗ್ದು ಇನ್ನೇನು ಮುಗೀತು ಟ್ರಿಪ್ಪಿಂದು. ಇಲ್ಲಿಗೆ ನಿಮಗೆ ಯಾವುದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಡೇರ್ ಚಾಲೆಂಜ್ ವ್ಲಾಗ್ ಜೊತೆಗೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಓಕೆ ಟಾಟಾ ಬಾಯ್ ಬಾಯ್.